ಮತ್ತೆ ಕರ್ಕೊ ತಗೋ 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 ಮತ್ತೆ ಕರ್ಕೊ ಮತ್ತೆ ಕರ್ಕೊ ತಗೋ 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 ಮತ್ತೆ ಕರ್ಕೊ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಉಗ್ರರೊಂದಿಗೆ ಎನ್ಐಎ ಅಧಿಕಾರಿಗಳು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ಅಬ್ದುಲ್ ಮತೀನ್, ಮುಸಾವಿರ್ ಹುಸೇನ್ ಎನ್ಐಎ ಅಧಿಕಾರಿಗಳು ಕರೆತಂದಿದ್ದಾರೆ. ಕೆಫೆ ಬಳಿ 50ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಭದ್ರತೆಯ ದೃಷ್ಟಿಯಿಂದ. ಏಪ್ರಿಲ್ 12ರಂದು ಪ್ರಮುಖ ಆರೋಪಿಗಳ ಬಂಧನ ಆಗಿದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನರ ಬಂಧನ ಆಗಿದೆ ಅಂತ ನೀವು ಪ್ರಶ್ನೆ ಮಾಡಿದರೆ 4 ಜನರ ಬಂಧನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಇಬ್ಬರನ್ನ ಸ್ಥಳಕ್ಕೆ ಕರೆತಂದು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ಬಟ್ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಮುಸಾವಿರ್ ಪ್ರಮುಖ ಆರೋಪಿ ಈ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸದ್ಯ ಸ್ಥಳದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, 50ಕ್ಕೂ ಹೆಚ್ಚು ಜನರ ಪೊಲೀಸರ ನಿಯೋಜನೆಯಾಗಿದೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮುಸಾವಿರ್ ರಾಮೇಶ್ವರಂ ಕೆಫೆಗೆ ಬಂದು ಬಾಂಬ್ ಇಟ್ಟು ಸ್ಫೋಟ ಮಾಡಿರುವಂತಹ ರೂವಾರಿ ಒಬ್ಬ ಉಗ್ರ, ಆತನನ್ನ ಕರೆತಂದು ಸ್ಥಳ ಮಹಜರು. ಹೇಗಿರುತ್ತೆ ಈ ಸ್ಥಳ ಮಹಜರು ಅಂತ ನೀವು ಪ್ರಶ್ನೆ ಮಾಡಿದ್ರೆ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಯ್ತಲ್ಲ, ಆ ದಿನ ಯಾವ ರೀತಿ ನಡೆದಿತ್ತಲ್ಲ ಅದೆಲ್ಲವನ್ನ ಕೂಡ ರೀಕ್ರಿಯೇಟ್ ಮಾಡ್ತಾರೆ ಇಲ್ಲಿ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣ ಮಾರ್ಚ್ 1 ಇಡೀ ರಾಜ್ಯದ ಜನತೆ ಬೆಚ್ಚಿ ಬಿದ್ದಿದ್ರು. ವೆರಿ ಶಾಕಿಂಗ್ ವಿಚಾರ ಆಗಿತ್ತು. ಈಗ ಸ್ಥಳಕ್ಕೆ ಉಗ್ರರನ್ನ ಕರೆತಂದು ಸ್ಥಳ ಮಹಜರಾಗ್ತಾ ಇದೆ ಅಂತ ಯಾವ ರೀತಿ ಇರುತ್ತೆ ಪ್ರಕ್ರಿಯೆ? ಘಟನೆ ಆಗಿರುವಂತಹ ವಿಚಾರಗಳನ್ನ ರೀಕ್ರಿಯೇಟ್ ಮಾಡಲಾಗುತ್ತಾ ಹೇಗೆ? ಶ್ರುತಿ, ಈಗಾಗಲೇ ಈ ಒಂದು ಕೇಸ್ನ ತನಿಖೆ ಹಲವು ದಿನಗಳಿಂದಲೂ ಕೂಡ ಎನ್ಐಎ ಅಧಿಕಾರಿಗಳು ಕೈ ಎತ್ತಿಕೊಂಡು ತನಿಖೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಾಂಬರ್ ಮುಸಾವಿರ್ ಏನಿರ್ತಾರೆ, ಈತ ಈ ಒಂದು ಕೇಸಲ್ಲಿ ಪ್ರಮುಖ ಆರೋಪ ಆಗಿರ್ತಾರೆ. ಜೊತೆಗೆ ಅಬ್ದುಲ್ ಮತೀನ್ ತಾಹ ಏನಿರ್ತಾರೆ, ಈತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್, ಅಂದ್ರೆ ಎನ್ಐಎ ಅಧಿಕಾರಿಗಳಿಗೆ ಮೋಸ್ಟ್ ವಾಂಟೆಡ್ ಆರೋಪ ಆಗಿರ್ತಾರೆ. ಈ ಒಂದು ಕೇಸಲ್ಲಿ ಈತನ ಶಹರೆ ಬಹಳಷ್ಟಿತ್ತು ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ಈ ಒಂದು ಕೇಸಲ್ಲಿ ಟೋಟಲ್ 5 ಜನರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿ ತೀವ್ರ ತನಿಖೆಯನ್ನ ಮಾಡುವಂತ ಕೆಲಸ ಮಾಡಿದ್ರು. ಈಗಾಗಲೇ 5 ತಿಂಗಳಾಯ್ತು ಆರೋಪಿಗಳನ್ನ ಬಂಧಿಸಿ. ಇಲ್ಲಿವರೆಗೂ ಕೂಡ ಆರೋಪಿಗಳನ್ನ ಸ್ಥಳ ಮಜೂರು ಮಾಡೋದಕ್ಕೆ ಕರ್ಕೊಂಡು ಬಂದಿರಲಿಲ್ಲ. ಯಾಕಂದ್ರೆ ಅವರಿಂದ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳಾಗಿರ್ಬೋದು, ಅವರ ಕಾಂಟ್ಯಾಕ್ಟ್ ನಲ್ಲಿರುವಂತಹ ಒಂದಷ್ಟು ಜನರ ಮಾಹಿತಿ ಆಗಿರ್ಬೋದು, ಜೊತೆಗೆ ಅವರ ಬಳಿ ಪತ್ತೆಯಾಗಿರುವಂತಹ ಒಂದಷ್ಟು ವಸ್ತುಗಳ ಬಗ್ಗೆ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಆರೋಪಿಗಳನ್ನ ಇನ್ನೂ ಕೂಡ ಕರೆತರಲಾಗಿರಲಿಲ್ಲ. ಈಗ ಆರೋಪಿಗಳನ್ನ ರಾಮೇಶ್ವರಂ ಕೆಫೆಗೆ ಕರೆತಂದು ಸ್ಥಳ ಮಜೂರು. ಮಾದೇಶ್, ಎಷ್ಟು ಜನ? ಈಗ 4 ಜನರ ಬಂಧನ ಆಗಿದೆ. ಬಟ್ ಸ್ಪಾಟಿಗೆ ಮುಸಾವಿರ್ ಒಬ್ಬರನ್ನೇ ಕರ್ಕೊಂಡು ಬಂದಿರೋದಾ ಅಥವಾ ಇಬ್ಬರನ್ನ ಕರ್ಕೊಂಡು ಬಂದು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಅಧಿಕಾರಿಗಳು, ಹೇಗೆ? ಶ್ರುತಿ, ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನ ಸ್ಥಳ ಮಜೂರಿಗೆ ಕರೆದುಕೊಂಡು ಬಂದು ಎನ್ಐಎ ಅಧಿಕಾರಿಗಳು ಸ್ಥಳ ಮಜೂರು ಪ್ರಕ್ರಿಯೆ ನಡೆಸುವಂತ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಆ ಒಂದು ಆರೋಪಿ ಇದರಲ್ಲಿ ಮುಸಾವಿರ್ ಏನಿರ್ತಾರೆ, ಈತನೇ ಸ್ಥಳಕ್ಕೆ ಬಂದು ಅಲ್ಲಿ ಬಾಂಬ್ ಅನ್ನ ಇಟ್ಟು ಎಸ್ಕೇಪ್ ಆಗಿರ್ತಾರೆ. ಹೀಗಾಗಿ ಆತನನ್ನ ಪ್ರಮುಖವಾಗಿ ಈಗಾಗಲೇ ಕರೆತಂದು ಆತನ ಸಮ್ಮುಖದಲ್ಲಿ ಸ್ಥಳ ಮಜೂರು ಪ್ರಕ್ರಿಯೆಯನ್ನ ಅಧಿಕಾರಿಗಳು ನಡೆಸುವಂತ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಆ ಒಂದು ಪ್ರಕ್ರಿಯೆಯಲ್ಲಿ ಆ ಒಂದು ಸಿಸಿಟಿವಿ ಫುಟೇಜ್ ಅನ್ನ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಈ ಮುಸಾವಿರ್ನ ಓಡಾಟ ಸಾಕಷ್ಟು ಇರುತ್ತೆ. ಅಲ್ಲಿ ಸುತ್ತಮುತ್ತಲಿನ ಸ್ಥಳ ಆಗಿರ್ಬೋದು ಅಥವಾ ಸುತ್ತಮುತ್ತ ಸ್ಥಳ ಆಗಿರ್ಬೋದು, ಅಲ್ಲಿ ಇಡ್ಲಿ ಆರ್ಡರ್ ಮಾಡಿದಂತ ಸ್ಥಳ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಮುಸಾವಿರ್ನ ಕರೆತಂದು ಎನ್ಐಎ ಅಧಿಕಾರಿಗಳು ಸ್ಥಳ ಮಜೂರು ಪ್ರಕ್ರಿಯೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಈ ಕೇಸ್ ನಲ್ಲಿ ಬೇರೆ ಬೇರೆ ಆರೋಪಿಗಳು ಆ ಒಂದು ಸ್ಥಳದಲ್ಲಿ ಮುಸಾವಿರ್ ಮಾತ್ರ. ಓಕೆ ಮಾದೇಶ್,
ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಮಾರ್ಚ್ 1 ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ರು. ಕಾರಣ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣವ ಸುದ್ದಿಯನ್ನ ಕೇಳಿ. ಇವತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ ಅಂದ್ರೆ 4 ಜನರ ಬಂಧನ ಆಗಿತ್ತು. ಅದರಲ್ಲಿ 2ರನ್ನ ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಹಜರಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ರಾಮೇಶ್ವರಂ ಕೆಫೆಯಲ್ಲಿ, ಆ ಕುರಿತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ಗೆ ಜೈಲೇ ಗತಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ಪೊಲೀಸರು ಅಷ್ಟರ ಮಟ್ಟಿಗೆ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ, ಸಾಕ್ಷಿಗಳನ್ನ ಗಟ್ಟಿಗೊಳಿಸುತ್ತಿದ್ದಾರೆ ಅಂತ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾ ಟೆನ್ಷನ್ ಶುರು ಆಗ್ಬಿಟ್ಟಿದೆ. 3ನೇ ದಿನ ವಿಪಕ್ಷಗಳ ಪಾದಯಾತ್ರೆ. ಏನ್ ಬೆಳವಣಿಗೆ ಆಗ್ತಾ ಇದೆ ಎಲ್ಲದರ ಕುರಿತು ಮಾಹಿತಿ ನಿಮ್ಮ ಮುಂದೆ. ಬಟ್ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಟೆನ್ಷನ್. ಇಂದು ದೆಹಲಿಯಿಂದ ರಾಜ್ಯಪಾಲರು ವಾಪಸ್. ಪ್ರಾಸಿಕ್ಯೂಷನ್ಗೆ ಹಿಂದೆ ಸಿಗುತ್ತಾ ಅನುಮತಿ? ಸಾರಥಿಗೆ ಶ್ರಾವಣದಲ್ಲೂ ಇಲ್ವಾ ಸಂಭ್ರಮ? ಕಾಟೇರನ ಸಿಂಗ್ ಬೆನ್ನು ಬಿದ್ದ ಖಾಕಿ ಪಡೆ. ಈ ವಾರದಲ್ಲೇ ಎಫ್ಎಸ್ಎಲ್ ವರದಿಯ ಸಾಧ್ಯತೆ. ಸೊ ನಂದು ಕೂಡ ಒಂದು ಡೇಟ್ ಇದೆ, ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಭವಿಷ್ಯದ ಕನಸು ಕಂಡಿದ್ದವನ ದುರಂತ ಸಾವು. ಕೇವಲ 26 ವರ್ಷಕ್ಕೆ ಜೀವನದ ಯಾತ್ರೆ ಮುಗಿಸಿದ ಪರಶುರಾಮ್. ರಿಪಬ್ಲಿಕಣಕ್ಕೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಕೇಸ್. 5 ತಿಂಗಳ ಬಳಿಕ ಎನ್ಐಎಯಿಂದ ಸ್ಥಳ ಮಹಜರು. ಉಗ್ರರಿಬ್ಬರ ಕರೆತಂದು ಮಾಹಿತಿ ಸಂಗ್ರಹ. ಕೇರಳ ಮೂಡಾ ಮಹಾ ಭೂಕುಸಿತ ದುರಂತ. ಗುರುತು ಸಿಗದ ಶವಗಳ ಸಾಮೂಹಿಕ ಅಂತ್ಯ ಸಂಸ್ಕಾರ. ವಯನಾಡಿನ ಪುತುಮಾಲದಲ್ಲಿ ಅಂತಿಮ ವಿಧಿವಿಧಾನ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಉಗ್ರರನ್ನ ಸ್ಥಳಕ್ಕೆ ಕರೆತಂದು ಎನ್ಐಎ ಅಧಿಕಾರಿಗಳು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ಸ್ಥಳಕ್ಕೆ ಮುಸಾವಿರ್ ಹುಸೇನ್ ಕರೆತಂದಿದ್ದಾರೆ ಅಧಿಕಾರಿಗಳು. ಪ್ರಮುಖವಾಗಿ ಮುಸಾವಿರ್ ಹುಸೇನ್ ಯಾಕೆ ಸ್ಥಳಕ್ಕೆ ಕರೆತಂದ್ರು ಅಂದ್ರೆ, ಈತನೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದು. ಹಾಗಾಗಿ ಆ ದಿನ ಆತ ಏನೆಲ್ಲ ಮಾಡ್ದ, ಬಾಂಬ್ ಇಡೋಕ್ಕೂ ಮುಂಚೆ ಆತನ ಚಲನವಲನ ಹೇಗಿತ್ತು, ಅದೆಲ್ಲವನ್ನ ಕೂಡ ಸೀನ್ಗಳನ್ನ ರೀಕ್ರಿಯೇಟ್ ಮಾಡ್ತಾರೆ ಎನ್ಐಎ ಅಧಿಕಾರಿಗಳು. ಅದಕ್ಕೆ ಸ್ಥಳ ಮಹಜರು ಅನ್ನೋದು. ಹೇಗೆ ಬಂದ, ಏನು ಮಾಡ್ದ, ಯಾವ ರೀತಿ ಬ್ಯಾಗ್ ಇಟ್ಟ, ಯಾವ ರೀತಿ ಬಾಂಬ್ ಸ್ಫೋಟ ಆಯಿತು, ಇದೆಲ್ಲದರ ಬಗ್ಗೆ ಕೂಡ ಇಂಚಿಂಚು ಮಾಹಿತಿಯನ್ನ ಆರೋಪಿಯ ಮುಂದೆ ಆ ಮಾಹಿತಿಯನ್ನ ಸಂಗ್ರಹ ಮಾಡೋದಲ್ಲದೆ ಘಟನೆಯ ಕುರಿತಂತೆ ರೀಕ್ರಿಯೇಟ್ ಆಗುತ್ತೆ ಸೀನ್ಗಳು. ಕೆಫೆ ಬಳಿ ಸದ್ಯ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ. ಸಹಜ, ಇದು ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಸ್ಥಳದಲ್ಲಿ. ಏಪ್ರಿಲ್ 12ರಂದು ಪ್ರಮುಖ ಆರೋಪಿಗಳ ಬಂಧನ ಆಗಿತ್ತು. 4 ಜನ. ಒಬ್ರು ಆತನಿಗೆ ಆಶ್ರಯ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಕಡೆ ಬಾಂಬ್ ತಯಾರಿಕೆ ಮಾಡೋ ಸಂದರ್ಭದಲ್ಲಿ ಆತನಿಗೆ ಸಾಥ್ ಕೊಟ್ಟಿರುವಂತಹ ಕಾರಣಕ್ಕೆ, ಮತ್ತೊಂದು ಕಡೆ ಆತ ತಲೆಮರೆಸಿಕೊಳ್ಳುವಲ್ಲಿ ಹೆಲ್ಪ್ ಮಾಡಿರುವ ಕಾರಣಕ್ಕೆ 4 ಜನರ ಬಂಧನ ಈ ಪ್ರಕರಣದಲ್ಲಿ. ಈಗ ಮುಸಾವಿರ್ ಹುಸೇನ್ ಸದ್ಯ ಸ್ಪಾಟ್ ಅಲ್ಲಿ ರಾಮೇಶ್ವರಂ ಕೆಫೆಗೆ ಕರೆತಂದು ಎನ್ಐಎ ಅಧಿಕಾರಿಗಳು ಸ್ಪಾಟ್ ಮಹಜರಿಗೆ ಮುಂದಾಗಿದ್ದಾರೆ. ಸ್ಥಳ ಮಹಜರು ಹೇಗಿರುತ್ತೆ ಅನ್ನುವಂತಹ ಪ್ರಶ್ನೆಗೆ ನಾವು ಈ ಹಿಂದೆ ಯಾವಾಗ ಬಾಂಬ್ ಸ್ಫೋಟ ಆಯ್ತೋ ಆ ಬಳಿಕ